ಕೈರೋ ನಿಲ್ದಾಣದ ಹೋಟೆಲ್ನಲ್ಲಿ ಅರ್ಧ ಗಂಟೆ ಕಳೆದ ಮೇಲೆ ಬ್ರಸೆಲ್ಸ್ಗೆ ಹೋಗುವವರು ಯಾರು, ಈ ಕಡೆ ಬನ್ನಿ ಎಂದು ಒಬ್ಬರು ಹೇಳಿದರು. ನಾನು ನನ್ನ ಹೆಗಲ ಚೀಲವನ್ನು ನಾನು ಕುಳಿತಿದ್ದ ಕುರ್ಚಿಯ ಬಳಿ ಇಟ್ಟು ನನ್ನ ಹ್ಯಾಂಡ್ ಬ್ಯಾಗ್ ಹಿಡಿದುಕೊಂಡು ಕೌಂಟರಿಗೆ ಹೋದೆ. ನಾನಲ್ಲದಲ್ಲಿಗೆ ಬೇರೆ ಯಾರೂ ಬರಲಿಲ್ಲ. ಕೌಂಟರ್ನಲ್ಲಿ ಕುಳಿತಿದ್ದವರು ನನ್ನ ಪಾಸ್ಪೋರ್ಟ್ ತೋರಿಸಿದಾಗ ಅದು ನನ್ನದೆಂದು ಹೇಳಿದೆ. ಆದರೆ ಅವರು ಅದನ್ನು ನನ್ನ ಕೈಗೆ ಕೊಡಲಿಲ್ಲ. ಅವರ ಬಳಿ ಇದ್ದ ಇನ್ನೊಂದು ಪಾಸ್ಪೋರ್ಟ್ನಲ್ಲಿ ಒಬ್ಬ ಗಂಡಸಿನ ಫೋಟೋ ಇತ್ತು. ನಾವಿಬ್ಬರು ಒಂದೇ ಮನೆಯವರು, ಭಾರತದಿಂದ ಬಂದವರು ಎಂದು ಊಹಿಸಿ ಅವರು ಈ ಪಾಸ್ಪೋರ್ಟ್ನವರು ಎಲ್ಲಿದ್ದಾರೆ ಎಂದು ಕೇಳಿದರು. ನನಗೆ ಅವರ ಗುರುತಿಲ್ಲವೆಂದು ಹೇಳಿದೆ. ಆಮೇಲೆ ಅವರು 2 ಫಾರ್ಮ್ಗಳಲ್ಲಿ ಏನೋ ಬರೆದು ಒಂದನ್ನು ನನ್ನ ಕೈಯಲ್ಲಿ ಕೊಟ್ಟು 2ನೇ ಮಾಳಿಗೆಗೆ ಹೋಗಲು ಹೇಳಿದರು. ಒಬ್ಬಳೇ ಹೋಗಲು ಹೆದರಿಕೆಯಾಯಿತು. ಮನಸ್ಸಿನಲ್ಲಿ ಧೈರ್ಯ ತೆಗೆದುಕೊಂಡು ಲಿಫ್ಟಿನೊಳಗೆ ಹೋದೆ. 2ನೇ ನಂಬರ್ನ ಬಟನನ್ನು ಒತ್ತಿದೆ. ಲಿಫ್ಟ್ ಮೇಲೆ ಹೋಗಿ ಬಾಗಿಲು ತೆರೆಯಿತು. ಅಲ್ಲಿ ಸ್ವಲ್ಪ ದೂರದಲ್ಲಿ ಒಬ್ಬರು ಕುಳಿತಿದ್ದರು. ಅವರಿಗೆ ನನ್ನ ಕೈಯಲ್ಲಿದ್ದ ಫಾರ್ಮನ್ನು ತೋರಿಸಿದೆ. ಅದನ್ನು ಅವರು ಇಟ್ಟುಕೊಂಡು 117ನೇ ಕೋಣೆಗೆ ಹೋಗಿ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳಿದರು. ಅದು 2 ಬೆಡ್ಗಳಿರುವ ಕೋಣೆ. ಅಲ್ಲಿ ಟಿವಿ, ಟೆಲಿಫೋನು, ಟಾಯ್ಲೆಟ್ಟು ಇತ್ತು. ಸ್ನಾನ ಮಾಡಿ ಫ್ರೆಶ್ ಆಗಬಹುದು ಎಂದು ನಾನು ಆಲೋಚಿಸಿದೆ. ಹಾಗೆ ನನ್ನ ಹೆಗಲ ಚೀಲ ತೆಗೆಯಲು ನೋಡಿದೆ. ಆದರೆ ಅದನ್ನು ಕೆಳಗೆ ಕುರ್ಚಿಯ ಬಳಿ ಬಿಟ್ಟು ಬಂದಿದ್ದೆ. ಅದನ್ನು ಯಾರಾದರೂ ಕದ್ದಿರಬಹುದೆಂದು ನನಗೆ ಹೆದರಿಕೆಯಾಯಿತು. ಕೋಣೆಗೆ ಬೀಗ ಹಾಕಿ ಹೊರಗೆ ಬಂದೆ. ಅಲ್ಲಿ ಹೊರಗಿದ್ದವರು ನೀವು ಹೋಗಲು ಇನ್ನೂ ಸಮಯವಿದೆ ಎಂದು ಹೇಳಿದರು. ನನ್ನ ಲಗೇಜನ್ನು ಕೆಳಗೆ ಬಿಟ್ಟು ಬಂದಿದ್ದೇನೆಂದು ಹೇಳಿದೆ. ಲಗೇಜನ್ನು ನಾವೇ ವಿಮಾನದಲ್ಲಿ ಹಾಕುತ್ತೇವೆ, ನೀವೇನು ಚಿಂತೆ ಮಾಡಬೇಡಿ ಎಂದು ಅವನು ಹೇಳಿದ. ಲಗೇಜ್ ಏನೂ ಇಲ್ಲ, ನನ್ನ ಒಂದು ಹೆಗಲ ಚೀಲ ಮಾತ್ರ. ಅದನ್ನು ಕೆಳಗೆ ಕುರ್ಚಿಯ ಬಳಿ ಬಿಟ್ಟು ಬಂದಿದ್ದೇನೆ, ನಾನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿದೆ. ಕೋಣೆಯ ಕೀಯನ್ನು ಹೊರಗೆ ಕುಳಿತಿದ್ದವರ ಹತ್ತಿರ ಕೊಟ್ಟು ಈಗ ಬರುತ್ತೇನೆ ಎಂದು ಹೇಳಿ ಲಿಫ್ಟಿನಲ್ಲಿ ಕೆಳಗೆ ಹೋದೆ. ನಾನು ಕುಳಿತಿದ್ದ ಕುರ್ಚಿಯ ಬಳಿ ನನ್ನ ಹೆಗಲ ಚೀಲ ಇತ್ತು. ಅದನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ಹೆಗಲ ಚೀಲವನ್ನು ತೆಗೆದುಕೊಂಡು ಲಿಫ್ಟಿನಲ್ಲಿ ಮೇಲೆ ಹೋದೆ. ಅಲ್ಲಿ ಕುಳಿತಿದ್ದವರಿಂದ ಕೀ ತೆಗೆದುಕೊಂಡು ನನ್ನ ಕೋಣೆಯ ಬೀಗ ತೆಗೆದು ಸಫ ಎನ್ನುತ್ತಾ ಹಾಸಿಗೆ ಮೇಲೆ ಕುಳಿತೆ. ಆಗ 7 ಗಂಟೆ ಆಗಿತ್ತು. ರಾತ್ರಿ ನಿದ್ದೆ ಇಲ್ಲದೆ ತುಂಬ ಸುಸ್ತಾಗಿತ್ತು. ಮರೆದ ಕೂಡಲೇ ನಿದ್ದೆ ಬಂತು. ಸ್ವಲ್ಪ ಹೊತ್ತಿನ ಮೇಲೆ ಎಚ್ಚರವಾಯಿತು. ಗಂಟೆ ನೋಡಿದೆ, 8 ಗಂಟೆ ಆಗಿತ್ತು. ಮೋರೆ ತೊಳೆದು ಬಟ್ಟೆ ಬದಲಾಯಿಸಿದೆ. 9 ಗಂಟೆಗೆ ಬಾಗಿಲು ತಟ್ಟಿದ ಸದ್ದು ಕೇಳಿಸಿತು. ಬಾಗಿಲು ತೆರೆದೆ. ನಿಮಗೆ ಹೋಗುವ ಸಮಯವಾಯಿತು ಎಂದು ಬಾಗಿಲು ತಟ್ಟಿದವನು ಹೇಳಿದ. ನನ್ನ ಹೆಗಲ ಚೀಲ ಮತ್ತು ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಹೊರಗೆ ಬಂದೆ. ಕೀಯನ್ನು ಅಲ್ಲಿ ಹೊರಗಿದ್ದವರಿಗೆ ಕೊಟ್ಟೆ. ಅವರು ನನಗೆ ಒಂದು ಕಾರ್ಡ್ ಕೊಟ್ಟು ಕೆಳಗೆ ರೆಸ್ಟೋರೆಂಟ್ನಲ್ಲಿ ಕಾಫಿ ತಿಂಡಿ ತೆಗೆದುಕೊಳ್ಳಿ ಎಂದು ಹೇಳಿದರು. ಲಿಫ್ಟಿನಲ್ಲಿ ಕೆಳಗೆ ಹೋದೆ. ಅಲ್ಲಿ ಸ್ವಲ್ಪ ದೂರದಲ್ಲಿ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಹೋಗಿ ನನ್ನ ಬಳಿ ಇದ್ದ ಕಾರ್ಡ್ ತೋರಿಸಿದೆ. ಅಲ್ಲಿ ಇದ್ದ ಕುರ್ಚಿ, ಮೇಜು ತೋರಿಸಿ ಕುಳಿತುಕೊಳ್ಳಲು ಹೇಳಿದರು. ನಾನು ಅಲ್ಲಿ ಹೋಗಿ ಕುಳಿತೆ. ಸ್ವಲ್ಪ ಹೊತ್ತಿನ ಬಳಿಕ ಒಂದು ಪ್ಲೇಟ್ನಲ್ಲಿ ಸ್ಯಾಂಡ್ವಿಚ್ ತಂದು ಕೊಟ್ಟ. ಸ್ಯಾಂಡ್ವಿಚ್ ನೋಡಿ ನಾನು ವೆಜಿಟೇರಿಯನ್ ಎಂದು ಹೇಳಿದೆ. ಅವನು ಅದನ್ನು ತೆಗೆದುಕೊಂಡು ಹೋಗಿ ಬ್ರೆಡ್ ಮಧ್ಯೆ ತರಕಾರಿ ಇಟ್ಟು ತಂದ. ಅಲ್ಲದೆ ಬೆಣ್ಣೆ ಮತ್ತು ಜಾಮ್ ಇತ್ತು. ಕುಡಿಯಲು ಸೀಬೆಹಣ್ಣಿನ ಜ್ಯೂಸ್ ತಂದು ಕೊಟ್ಟ. ತಿಂಡಿ ತಿಂದು ಜ್ಯೂಸ್ ಕುಡಿದು ನಾನು ನನ್ನ ಪಾಸ್ಪೋರ್ಟು ಮತ್ತು ಟಿಕೆಟು ಕೊಟ್ಟಿದ್ದ ಕೌಂಟರಿಗೆ ಹೋದೆ. ಕೌಂಟರ್ನಲ್ಲಿ ಕೇಳಿದಾಗ ನನ್ನ ಪಾಸ್ಪೋರ್ಟು, ಟಿಕೆಟು ಮತ್ತು ಬೋರ್ಡಿಂಗ್ ಪಾಸ್ ಕೊಟ್ಟರು. ಅದನ್ನು ನೋಡಿ ನಾನು 2ನೇ ನಂಬರ್ನ ಗೇಟಿನ ಮೂಲಕ ಒಳಗೆ ಹೋದೆ. ಅಲ್ಲಿ ವಿಮಾನಕ್ಕೆ ಕಾಯುವವರಿಗೆ ಕುರ್ಚಿಗಳಿದ್ದವು. ನಾನು ಒಂದು ಕುರ್ಚಿಯಲ್ಲಿ ಕುಳಿತೆ. ಬ್ರಸೆಲ್ಸ್ಗೆ ಪ್ರಯಾಣ. ಆಗ ಗಂಟೆ 9:45 ಆಗಿತ್ತು. ನನ್ನ ಪಕ್ಕದ ಕುರ್ಚಿಯಲ್ಲಿ ಭಾರತದವರೊಬ್ಬರು ಬಂದು ಕುಳಿತರು. ಅವರನ್ನು ನೋಡಿ ನನಗೆ ಸಂತೋಷವಾಯಿತು. ಅವರು ನನ್ನೊಡನೆ ಹಿಂದಿಯಲ್ಲಿ ಮಾತನಾಡಿದರು. ನಾನು ಹಿಂದಿಯಲ್ಲಿ ಉತ್ತರಿಸಿದೆ. ಅವರ ಹೆಸರು ಗೋಸ್ವಾಮಿ. ಅವರು ಬಿಸಿನೆಸ್ ಟೂರ್ನಲ್ಲಿದ್ದರು. ಮುಂಬಯಿಯಿಂದ ಅವರು ಕೈರೋಗೆ ಬಂದಿದ್ದರು. ಬ್ರಸೆಲ್ಸ್ಗೆ ಹೋಗುವ ಭಾರತದವರು ಸಿಕ್ಕಿದ್ದು ನನ್ನ ಹೆದರಿಕೆಯನ್ನು ಓಡಿಸಿತು. 11:45 ಗಂಟೆಗೆ ಟಿವಿ ಪರದೆಯ ಮೇಲೆ ವಿಮಾನದ ನಂಬರ್ ಬಂತು. ಅಲ್ಲದೆ ಮೈಕ್ನಲ್ಲಿ ಅರೇಬಿಕ್ ಮತ್ತು ಇಂಗ್ಲೀಷ್ನಲ್ಲಿ ಅಲ್ಲಿ ಕುಳಿತಿದ್ದ ನಾವೆಲ್ಲರೂ ಹೊರಡಬೇಕೆಂದು ತಿಳಿಸಿದರು. ಅಲ್ಲಿ ಸುಮಾರು 300 ಮಂದಿ ಇದ್ದರು. ಅವರ ಜೊತೆಯಲ್ಲಿ ನಾನು ಕ್ಯೂನಲ್ಲಿ ಹೋದೆ. ಹೊರಗೆ ನಮ್ಮನ್ನು ಕರೆದುಕೊಂಡು ಹೋಗುವ ಬಸ್ಸುಗಳು ನಿಂತಿದ್ದವು. ನಾನೊಂದು ಬಸ್ಸಿನಲ್ಲಿ ಕುಳಿತೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿರುವ ವಿಮಾನದ ಬಳಿ ಬಂದು ಇಳಿದೆವು. ಆಮೇಲೆ ಏಣಿಯ ಮೂಲಕ ವಿಮಾನದೊಳಗೆ ಹೋದೆವು. ಗೋಸ್ವಾಮಿಯವರು ವಿಮಾನದೊಳಕ್ಕೆ ಬಂದರು. ಅಲ್ಲಿ ನಮಗೆ ಅಕ್ಕಪಕ್ಕದ ಸೀಟುಗಳು ಸಿಕ್ಕಿದವು. ಗೋಸ್ವಾಮಿಯ ಪಕ್ಕದ ಇನ್ನೊಂದು ಬದಿಯಲ್ಲಿ ಉಗಾಂಡಾದ ಒಬ್ಬಳು ಯುವತಿ ಕುಳಿತಳು.
ಆಕೆಯ ಹೆಸರು ಮರಿಯಮ್ಮ. ನಾವು ಮೂವರು ಇಂಗ್ಲೀಷ್ನಲ್ಲಿ ಮಾತನಾಡತೊಡಗಿದೆವು. ಮರಿಯಂ ಬ್ರಸೆಲ್ಸ್ನಲ್ಲಿರುವ ತನ್ನ ಅಕ್ಕನ ಮನೆಗೆ ಹೋಗುತ್ತಿದ್ದೇನೆಂದು ಹೇಳಿದಳು. ನಾವು ಕುಳಿತ ವಿಮಾನ ಹೊರಡುವಾಗ 12:30 ಆಗಿತ್ತು. ನಾನು ಕಿಟಕಿ ಮೂಲಕ ಹೊರಗೆ ಈಜಿಪ್ಟನ್ನು ನೋಡುತ್ತಿದ್ದೆ. ಅಲ್ಲಿನ ಪಿರಮಿಡ್ಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ವಿಮಾನ ಮೇಲೆ ಹೋದ ಮೇಲೆ ಆಕಾಶವನ್ನೇ ಬೇರೆ ಏನೂ ಕಾಣಿಸುತ್ತಿರಲಿಲ್ಲ. ಮಧ್ಯಾಹ್ನ 2 ಗಂಟೆಗೆ ನಮಗೆ ಊಟ ಕೊಟ್ಟರು. ಸಿಹಿ ಖಾರದ ಅನ್ನ, ಬನ್ನು, ಐಸ್ ಕ್ರೀಮು, ಕ್ಯಾಡ್ಬರಿ, ಜಾಮು, ಬೆಣ್ಣೆ ಮತ್ತು ಹಸಿ ತರಕಾರಿಯ ತುಂಡುಗಳಿದ್ದವು. ಊಟ ಮುಗಿದ ಮೇಲೆ ಗಗನ ಸಖಿ ಕೊಟ್ಟ ಕಿತ್ತಳೆ ಹಣ್ಣಿನ ಜ್ಯೂಸ್ ಕುಡಿದೆ. ಟಿವಿ ಪರದೆಯಲ್ಲಿ ಕಾರ್ಟೂನು ತೋರಿಸುತ್ತಿದ್ದರು. ನಾನು ಅದನ್ನು ನೋಡುತ್ತಾ ಆರಾಮಾಗಿ ಕುಳಿತುಕೊಂಡೆ. ಬೆಲ್ಜಿಯಂ ಹತ್ತಿರ ಬಂದಾಗ ನಾವು ಸೊಂಟದ ಬೆಲ್ಟ್ ಕಟ್ಟಿಕೊಂಡೆವು. ಆಗ ಸಂಜೆ 5 ಗಂಟೆ ಆಗಿತ್ತು. ವಿಮಾನ ನಿಧಾನವಾಗಿ ಕೆಳಗಿಳಿಯುತ್ತಾ ಯಾವ ತೊಂದರೆಯೂ ಇಲ್ಲದೆ ಬ್ರಸೆಲ್ಸ್ ವಿಮಾನ ನಿಲ್ದಾಣದಲ್ಲಿ ಬಂದಿಳಿಯಿತು. ನಾನು ನನ್ನ ಹೆಗಲ ಶೀಲದಿಂದ ಛತ್ತರ ತೆಗೆದು ಹಾಕಿಕೊಂಡೆ. ಆಗ ಅಲ್ಲಿನ ಟೆಂಪರೇಚರ್ 10 ಡಿಗ್ರಿ ಇತ್ತು. ಗೋಸ್ವಾಮಿ ಮತ್ತು ಮರಿಯಂಗೆ ಧನ್ಯವಾದಗಳನ್ನು ಹೇಳಿದೆ. ಆಮೇಲೆ ನಾವು ಸರದಿ ಸಾಲಿನಲ್ಲಿ ನಿಂತು ನಡೆಯುತ್ತಾ ಬಂದು ಗಗನಸಖಿಯರಿಗೆ ನಮಸ್ಕಾರ ಹೇಳಿ ವಿಮಾನದಿಂದ ಏಣಿ ಮೂಲಕ ಕೆಳಗಿಳಿದೆವು. ಅಲ್ಲಿಂದ ಮುಂದೆ ಹೋದಾಗ ಆಫೀಸರರೊಬ್ಬರು ನನ್ನ ಪಾಸ್ಪೋರ್ಟ್ ಕೇಳಿದರು. ಅದನ್ನು ನೋಡಿದ ಮೇಲೆ ನಿಮಗೆ ಇಂಗ್ಲೀಷ್ ಬರುತ್ತದೆಯೋ ಎಂದು ಕೇಳಿದರು. ಬರುತ್ತದೆ ಎಂದು ಹೇಳಿದೆ. ಈ ಊರಿಗೆ ಯಾಕೆ ಬಂದದ್ದು, ಎಲ್ಲಿ ಉಳಿಯುತ್ತೀರಿ, ಎಷ್ಟು ತಿಂಗಳು ಇರುತ್ತೀರಿ ಎಂದೆಲ್ಲ ಕೇಳಿದರು. ಆಮೇಲೆ ಅವರು ನನ್ನ ಪಾಸ್ಪೋರ್ಟನ್ನು ಹಿಂದಕ್ಕೆ ಕೊಡುತ್ತಾ ಇದು ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳಿದರು. ಅವರ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯಿತು. ನಾನು ಯಾವ ಲಗೇಜು ತಂದಿರಲಿಲ್ಲವಾದ್ದರಿಂದ ಅಲ್ಲಿಂದ ಮುಂದೆ ನಡೆಯುತ್ತಾ ಹೊರಗೆ ಹೋಗುವ ಬಾಗಿಲಿನ ಮೂಲಕ ಹೊರಗೆ ಬಂದೆ. ಗೋಸ್ವಾಮಿಯವರಿಗೆ ಅವರ ಲಗೇಜು ತೆಗೆದುಕೊಳ್ಳಲಿದ್ದುದರಿಂದ ಅವರು ನನ್ನ ಜೊತೆ ಬರಲಿಲ್ಲ. ಆ ವಿಮಾನ ಬ್ರಸೆಲ್ಸ್ಗೆ 3:45 ಗಂಟೆಗೆ ಬರಬೇಕಾಗಿತ್ತು. ಕೈರೋವಿಂದ ಹೊರಡುವಾಗ ತಡವಾಗಿದ್ದುದರಿಂದ ಬ್ರಸೆಲ್ಸ್ ತಲುಪುವಾಗ 5 ಗಂಟೆ ಆಗಿತ್ತು. ನಾನು ಹೊರಗೆ ಬಂದಾಗ ಅಲ್ಲಿ ನನ್ನ ಪತಿ ನಿಂತಿದ್ದರು. ಅವರನ್ನು ನೋಡಿದೊಡನೆ ನನ್ನ ಹೆದರಿಕೆಲ್ಲ ಓಡಿ ಹೋಯಿತು. ಅವರು ಅಲ್ಲಿಗೆ 3 ಗಂಟೆಗೆ ಬಂದಿದ್ದರಂತೆ. ಚಳಿಯಾಗುತ್ತಿತ್ತು. ಅಲ್ಲಿ ಆಗತಾನೆ ಮಳೆ ಬಂದಿತ್ತು. ಅಲ್ಲಲ್ಲಿ ನೀರು ನಿಂತಿತ್ತು. ನಾವು ಅಲ್ಲಿಂದ ನಡೆಯುತ್ತಾ ಹೋಗುತ್ತಿದ್ದಾಗ ಅಲ್ಲಿ ನಿಂತಿದ್ದವರೊಬ್ಬರು ಗೋಸ್ವಾಮಿ ಬರಲಿಲ್ಲವೇ ಎಂದು ಕೇಳಿದರು. ಅವರು ಲಗೇಜ್ ಕಾಯುತ್ತಿದ್ದಾರೆ ಎಂದು ಹೇಳಿದೆ. ಅವರು ಗೋಸ್ವಾಮಿಯನ್ನು ಎದುರುಗೊಳ್ಳಲು ಬಂದಿದ್ದರು. ಬ್ರಸೆಲ್ಸ್ ವಿಮಾನ ನಿಲ್ದಾಣದಿಂದ ಗಂಟೆಗೊಮ್ಮೆ ಒಂದು ಬಸ್ಸು ಆಂಟ್ವರ್ಪಿಗೆ ಹೋಗುತ್ತದೆ. ಬ್ರಸೆಲ್ಸ್ನಿಂದ ಅಲ್ಲಿಗೆ 41 ಕಿಲೋಮೀಟರ್ ದೂರ ಇದೆ. ನಾವು ಅಲ್ಲಿಂದ 6 ಗಂಟೆಗೆ ಹೊರಡುವ ಬಸ್ಸಿನಲ್ಲಿ ಕುಳಿತೆವು. ಆಗ ಗಂಟೆ 5:45 ಆಗಿತ್ತು. ಕೈರೋವಿನ ಸಮಯ ಮತ್ತು ಬೆಲ್ಜಿಯಮ್ಮಿನ ಸಮಯ ಒಂದೇ ಆಗಿದ್ದರಿಂದ ನಾನು ವಾಚಿನ ಸಮಯವನ್ನು ಸರಿಪಡಿಸಬೇಕಾಗಿರಲಿಲ್ಲ. ಬಸ್ಸಿನೊಳಗೆ ಬೆಚ್ಚಗಿತ್ತು. ಬಸ್ಸಿನ ಕಿಟಕಿ ಮೂಲಕ ಹೊರಗಿನ ನೋಟವನ್ನು ನೋಡಲು ಸಾಧ್ಯವಾಗುತ್ತಿತ್ತು. ಬಸ್ಸಿನ ಕೆಳಭಾಗದ ಡಿಕ್ಕಿಯಲ್ಲಿ ಪ್ರಯಾಣಿಕರ ಲಗೇಜನ್ನು ಇರಿಸಲು ಜಾಗವಿತ್ತು. 6 ಗಂಟೆಗೆ ಸರಿಯಾಗಿ ನಾವು ಕುಳಿತಿದ್ದ ಬಸ್ಸು ಹೊರಟಿತ್ತು. ಬಸ್ಸಿನೊಳಗೆ 20 ಮಂದಿ ಪ್ರಯಾಣಿಕರಿದ್ದರು. ಹೊರಟ 30 ಮಿನಿಟ್ನಲ್ಲಿ ನಾವು ಆಂಟ್ವರ್ಪನ್ನು ತಲುಪಿದೆವು. ಇಲ್ಲಿನ ಬಸ್ಸು 100-120 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಬಸ್ಸಿನಿಂದ ಇಳಿದು ನಾವು 7 ಗಂಟೆಗೆ 7 ನಂಬರಿನ ಬಸ್ಸಿನಲ್ಲಿ ಕುಳಿತು ನನ್ನ ಪತಿ ಇದ್ದ ಮನೆಯ ಪಕ್ಕದ ಬಸ್ ಸ್ಟಾಪಿನಲ್ಲಿ ಇಳಿದೆವು. ಅಲ್ಲಿಂದ ನಡೆದುಕೊಂಡು ಬಂದೆವು. ಆಗ ಗಂಟೆ 7:20 ಆಗಿತ್ತು. ನನಗೆ ಇದು ಹೊಸ ಜಾಗ. ಎಲ್ಲವನ್ನೂ ಕುತೂಹಲದಿಂದ ನೋಡುತ್ತಿದ್ದೆ. ನನ್ನ ಅಸ್ತಮಾ ಕಾಯಿಲೆ ಅಲ್ಲಿನ ಚಳಿಗೆ ಜಾಸ್ತಿಯಾಗಬಹುದೆಂದು ನನಗೆ ಅನಿಸುತ್ತಿತ್ತು. ಆದರೆ ಅಲ್ಲಿನ ಚಳಿಗೆ ನನಗೆ ಯಾವ ತೊಂದರೆಯನ್ನು ಕೊಡಲಿಲ್ಲ.